ನಿಂಗೆ ನಿಜವಾಗ್ಲೂ ಹುಡುಗಿ ಇಷ್ಟ ಆಯ್ತಲ್ಲೇನಪ್ಪ? ಹ್ಞೂ ಕಣಣ್ಣ, ನಂಗಂತೂ ಭಾರಿ ಇಷ್ಟ ಆಯ್ತು. ಇಷ್ಟ ಆಗದೆ ಇರೋದಕ್ಕೆ ಏನೈತೆ? ಹುಡುಗಿ ಒಳ್ಳೆ ಲಕ್ಷಣವಾಗವಳೆ. ಇಷ್ಟ ಆಗದೆ ಇನ್ನೇನಾಗ್ತೈತೆ? ಅದು ನಿಜವೇ ಏನು, ಹುಡುಗಿ ಮಾತ್ರ ಭಾರಿ ಲಕ್ಷಣವಾಗವಳೆ. ನಮ್ಮನೆಗೆ 7 ಮಾಡಿಸಿರೋ ಸೊಸೆ ನೋಡು. ಆದಷ್ಟು ಬೇಗ ನಾವು ಒಂದು ಶಾಸ್ತ್ರಿಗಳನ್ನ ನೋಡಿ ನಿಶ್ಚಿತಾರ್ಥದ ಡೇಟ್ನ ಗುರ್ತು ಮಾಡ್ಬಿಡೋಣ. ಅವ್ರಿಗೆ ಕಾಯ್ಕೊಂಡಿರೋದು ಬೇಡ. ಹುಡುಗಿ ಚೆನ್ನಾಗವ್ರೆ ಅಂತ ನಮಗಿಂತೂ ಇನ್ನೂ ಮ್ಯಾಲ್ನವ್ರು ಬಂದರೆ ಅವ್ರಿಗೆ ಕೊಟ್ಟಾರು. ಕಣ್ರಿ, ಹಂಗೆ ಮಾಡಿ. ಇವತ್ತು ಸಂಜೆನೆ ಹೋಗ್ಬಿಟ್ಟು ಶಾಸ್ತ್ರಿಗಳು ನೋಡಿ ಒಳ್ಳೆ ಡೇಟ್ ಇದ್ರೆ ಬರ್ಸ್ಕೊಂಬಂದು ಗೌಡ್ರಿಗೆ ಫೋನ್ ಮಾಡಿ. ಗೌಡ್ರು ಬೇಕಾದ್ರೆ ಅವ್ರಿಗೆ ತಿರುಗಿಸ್ತಾರೆ. ಹಂಗೆ ಮಾಡ್ತೀನಿ. ಆಗಳ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲಲ್ಲ? ಆ ಕಾರು ಇದೇ ದಾರಿನಾಗ ಹೋಗ್ಬೇಕು. ಈ ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ. ಎಲ್ಕೋಯ್ತಿ ಕಾರು? ಎಲ್ಕೋದ್ರಿ ಇವರು? ಆಗೋ ಬರ್ತೈತೆ, ಅದೇ ಅನ್ಸ್ತೈತೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇದ್ಯಾವನಪ್ಪ ದಾರಿನ ಗಡ್ಡ ನಿಂತವನೇ? ಇಳಿದು ಕೇಳೋಗತ್ತಮ್ಮ ಯಾರು ಅಂತ. ಹ್ಞೂ ಯಾರು ನೀನು? ಯಾಕೋ ಕಾರಿಗೆ ಅಡ್ಡ ನಿಂತಿದ್ಯಾ? ಓಹೋ, ನೀನೇನಾ ಲಕ್ಷ್ಮಿ ನೋಡಕ್ ಬಂದಿರೋ ಗಂಡು? ಹೌದು ನಾನೇ. ಏನಿವಾಗ? ನೋಡು, ನಾನು ಲಕ್ಷ್ಮಿನೂ ತುಂಬಾ ದಿನದಿಂದ ಇಷ್ಟಪಡ್ತಾ ಇದೀವಿ ಒಬ್ರನ್ನೊಬ್ರು. ಮಧ್ಯ ಬಂದು ನೀನು ಕಡ್ಡಿಯಲ್ಲಿ ಆಡಿಸ್ಬೇಡ. ಅವ್ರ ಅಣ್ಣ ಶಂಕರ ನಂಗೆ ಒಂದು ಲಕ್ಷ್ಮಿನ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟವನೆ. ಮತ್ತು ನಿಂಗೆ ಮಾತು ಕೊಟ್ಟಿದ್ರೆ ನಮ್ಮನ್ನೇನು ಕರ್ಸೋರು? ನಮ್ದೇನೋ ಒಂದು ಫ್ಯಾಮಿಲಿ ಮ್ಯಾಟ್ರ್. ಅದನ್ನೆಲ್ಲ ನಿಂಗೆ ಹೇಳೋಕ್ಕಾಗೋದಿಲ್ಲ. ಮರ್ಯಾದೆಯಿಂದ ಲಕ್ಷ್ಮಿನ ಒಪ್ಕೊಂಡೇ ಇದ್ರೆ ಸರಿ. ಏನೋ ಒಪ್ಗಿಪ್ಕೊಂಡು ಅಷ್ಟೇ, ಮೇಲೆ ಕತೆ ಬೇರೆ ಆಗ್ತೈತಿ. ಯಾರೋ ಅದು? ಕೇಳ್ತಾ ಇದ್ದೀನಣ್ಣ. ಅದೇನೋ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀಯಾ? ಹೇಳು. ಮದ್ವೆನಾ ನಿಲ್ಸಕ್ ಬಂದಿರೋರು ಅಂತ ಹೇಳು. ರೀ, ಅವ್ನು ಯಾರೋ ಏನೋ ಕಿರಿಕ್ ಮಾಡ್ತಾವನೆ, ಹೋಗಿ ನೋಡಿ ಏನಂತ. ಏಯ್, ಯಾರೋ ನೀನು? ಯಾಕೋ ಕಾರಿಗೆ ಸ್ಟಾಪ್ ಸ್ಟಾಪ್ ಅಂದೆ? ಓಹೋಹೋ, ಒಬ್ರಿಗೆ ಹೇಳದ್ ಸಾಲಲ್ದೇನೋ, ಮನೆಯವ್ರಿಗೆಲ್ಲ ಹೇಳ್ಬೇಕೇನು? ಯಾರೋ ನೀನು? ಯಾಕೋ ಕಾರಿಗೆ ಹಿಂಗ್ ಅಡ್ಡ ಹಾಕ್ತೆ? ಏನ್ ಸಮಾಚಾರ? ನೋಡಿ, ನಾನು ಲಕ್ಷ್ಮಿನುವೇ ಭಾರಿ ದಿನದಿಂದ ಪ್ರೀತಿ ಮಾಡ್ತಾ ಇದೀವಿ. ಮಧ್ಯದಲ್ಲಿ ನೀವು ಲಕ್ಷ್ಮಿ ನೋಡಕ್ ಬಂದಿದ್ದೀರಾ. ಲಕ್ಷ್ಮಿ ಪಾಪ ಅವ್ರ ಅಣ್ಣನ ಬಲವಂತಕ್ಕೆ ಒಪ್ಕೊಂಡಿರೋದು ಅನ್ಸ್ತೈತೆ. ಲಕ್ಷ್ಮಿಗೆ ನಾನಂದ್ರೆ ತುಂಬಾ ಇಷ್ಟ. ನಂಗೂ ಲಕ್ಷ್ಮಿ ಅಂದ್ರೆ ಇಷ್ಟ. ನೀವೇನಾದ್ರೂ ಲಕ್ಷ್ಮಿನ ಒಪ್ಕೊಂಡ್ಬಿಟ್ರೆ ನಾನು ಲಕ್ಷ್ಮಿನೂ ನಿಮ್ಮ ಹೆಸರೆಲ್ಲ ಬಡ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಲಕ್ಷ್ಮಿಗೆ ನಾನಂದ್ರೆ ಪ್ರಾಣ. ನೀವು ಸುಮ್ಮನೆ ಹಿಂಗೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೊಲ್ಟ್ಬಿಡಿ. ಮತ್ತೆ ಫೋನ್ ಮಾಡೋದು, ಶಾಸ್ತ್ರ ಸಂಬಂಧ ಇವೆಲ್ಲ ಮಾಡಕ್ ಹೋಗ್ಬೇಡಿ. ಇದೇನ್ರಿ ಇದು? ಇವ್ನು ಹಿಂಗೆ ಹೇಳ್ತಾವನೆ. ನಾನೇನೋ ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ, ಇವಳು ನೋಡಿದ್ರೆ ಹಿಂಗ. ಅತಿಗೆ ಸುಮ್ಮನೆ ಇರಿ. ಇವ್ನು ನೋಡಿದ್ರೆ ದೊಡ್ಡ ಕಳ್ಳನ ಥರ ಕಾಣಿಸ್ತವನೆ. ಇವ್ನು ಹೇಳೋದೆಲ್ಲ ಬರೀ ಸುಳ್ಳು ಅನ್ಸ್ತೈತೆ. ಹೋಗಿ ಇವ್ನು ಮಾತು ನಂಬೋದ? ಓಹೋಹೋ, ನನ್ನ ಬಟ್ಟೆ ನೋಡಂಗೆ ಅನ್ಕೊಂತ ಇದ್ದೀರಾ? ಈ ಥರ ಎಲ್ಲ ಬಟ್ಟೆ ಹಾಕೊಂಡ್ರೆ ಲಕ್ಷ್ಮಿಗೆ ಇಷ್ಟ ಆಗುತ್ತೆ. ನಿನ್ನ ಥರ ಬಟ್ಟೆ ಹಾಕೊಂಡ್ರೆ ಲಕ್ಷ್ಮಿಗೆ ಒಂಚೂರು ಇಷ್ಟ ಆಗಲ್ಲ. ಲಕ್ಷ್ಮಿಗೋಸ್ಕರ ನಾನು ಈ ಥರ ಬಟ್ಟೆ ಹಾಕೊಂತ ಇರೋದು. ನೋಡೋ, ನಾನು ಮದುವೆ ಆದರೆ ಲಕ್ಷ್ಮಿನೇ ಮದುವೆ ಆಗೋದು. ಅದು ಹೆಂಗೆ ತಡಿತೀಯ ನಾನು ನೋಡೇ ಬಿಡ್ತೀನಿ. ನೀನೇನ ಲಕ್ಷ್ಮಿನ ಮದುವೆ ಆಗೋಕ್ಕೆ ಏನಾನ ಬಂದ್ರೆ ತಲೆಗಳು ಉದ್ರೋಗ್ತವೆ. ಇಡೀ ಊರೂರೇ ನನ್ನ ಪರ ಐತೆ. ಆಮೇಲೆ ನೀನು ಜೀವಂತ ಅಂತೂ ಊರಿಗೆ ಹೋಗಲ್ಲ. ಏನೋ ಬೆದರಿಕೆ ಆಗ್ತೀಯಾ? ಇರು, ಶಂಕರಂಗ್ ಇವಾಗಲೇ ಫೋನ್ ಮಾಡ್ತೀನಿ. ಇದೇನಪ್ಪ ಇದು? ಶಂಕರಂಗ್ ಫೋನ್ ಮಾಡ್ತೀನಿ ಅಂತವನೇ. ಏನಯ್ಯ ನೀನ್ ಶಂಕರಂಗ್ ಫೋನ್ ಮಾಡೋದು? ಏನ್ ಮಾಡೋದು? ನೀನ್ ಶಂಕರಂಗ್ ಫೋನ್ ಮಾಡಿದ್ರೆ ಏನಾಗ್ತೈತೆ ಗೊತ್ತಾ? ಲಕ್ಷ್ಮಿಯಲ್ಲಿ ಏನಾನ ಮಾಡ್ಕೊಂಡು ಸತ್ತೋಗ್ತಾಳೆ. ಅದು ಸುಮ್ಮನೆ ಸಾಯಲ್ಲ. ನಿಮ್ಮ ಹೆಸರೆಲ್ಲ ಬರ್ದಿಟ್ಬಿಟ್ಟು ಸಾಯ್ತಾಳೆ. ಆಮೇಲೆ ನಾನ್ ಲಕ್ಷ್ಮಿ ಇಲ್ಲಾಂದ್ರೆ ನಾನು ಇರಲ್ಲ. ನಾನು ಈ ಕಡೆಯಿಂದ ಹೋಗ್ಬಿಟ್ಟು ಬಾವಿಗೆ ಬಿದ್ದು ನಿಮ್ಮ ಹೆಸರೆಲ್ಲ ಬರ್ದಿಟ್ಬಿಟ್ಟು ಸತ್ತೋಗ್ಬಿಡ್ತೀನಿ. ರೀ, ಇದು ಯಾಕೋ ತುಂಬಾ ಡೇಂಜರ್ ಅನ್ಸ್ತೈತೆ. ನಮ್ಗೆ ಸಂಬಂಧ ಬೇಡ. ನಮ್ಮ ಮೈದ್ನಿಂಗೆ ಬೇರೆ ಸಂಬಂಧ ನೋಡೋಣ ಬಿಡಿ. ಕಣೆ, ನಂಗೂ ಯಾಕೋ ಹಂಗೆ ಅನಿಸ್ತೈತಿ. ಹುಡ್ಗಿ ನೋಡಿದ್ರೆ ಭಾರಿ ಒಳ್ಳೆಯವಳ ಥರ ಇದ್ಲು. ಈ ಥರ ಎಲ್ಲ ಅಂತ ಗೊತ್ತಿದ್ರೆ ನಾವು ಇಷ್ಟು ದೂರ ಬರೋರೇ ಅಲ್ಲ ನೋಡು. ಅಯ್ಯೋ, ಹೋಗಿ ನೀವು ಇವನ್ ಮಾತು ನಂಬ್ತಾ ಇದ್ದೀರಾ? ಸುಮ್ಮನೆ ಇರಿ. ಬೇಡ ಕಣಪ್ಪ. ನಾವು ಮೊದಲೇ ಮರ್ಯಾದೆಗೆ ಅಂದ ಜನ. ಮದುವೆ ಆದ್ಮೇಲೆ ನಾನು ಅವಳು ಓಡೋದ್ರೆ ಏನು ಮಾಡೋದು? ನಮಗಿಂತ ಸಂಬಂಧನೇ ಬೇಡ. ನಾವು ಅಂದರೆ ಸಂಬಂಧ ಕ್ಯೂ ನಿಲ್ತವೆ. ನಾವೇನೋ ಹಳ್ಳಿ ಹುಡುಗಿ ಒಳ್ಳೆ ಹುಡುಗಿ ಅಂತ ಬಂದರೆ ಅಯ್ಯಪ್ಪ ಬೇಡ, ಈ ಸಂಬಂಧನೇ ಬೇಡ ನಮಗೆ. ಕಣ್ರಿ, ಬೇಡ ಬೇಡ. ನೋಡಪ್ಪ, ನಿಂಗೆ ಅವಳಿಗಿಂತ ಚೆನ್ನಾಗಿರೋ ಹುಡುಗಿ, ಒಳ್ಳೆ ಹುಡುಗಿನ ನಾವು ಹುಡುಕ್ತೀವಿ. ಈ ಸಂಬಂಧನೇ ಬೇಡ ನಮಗೆ. ಸರಿ ಅತ್ತಿಗೆ, ನೀವೆಲ್ಲ ಹೇಳಿದ್ಮೇಲೆ ನಾನಿನ್ನೇನು ಕಟ ಮಾಡಲಿ. ನಡ್ರಿ ಹೋಗೋಣ. ನೋಡಪ್ಪ, ಮೊದಲೇ ಹೇಳಿ ನಮ್ಮ ಮರ್ಯಾದೆ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಇರಲಿ, ನಾನು ಬಂದಿಂಗೆ ಹೇಳ್ದೆ ಅಂತ ಯಾರ ಕೈಲೂ ಹೇಳ್ಬೇಡಿ. ಸುಮ್ಮನೆ ಆಮೇಲೆ ಲಕ್ಷ್ಮಿ ಬಗ್ಗೆ ಅಪಾರ್ಥ ಮಾಡ್ಕೊಂತಾರೆ. ಅಯ್ಯೋ ಬಿಡಪ್ಪ, ನಾವು ಯಾರಿಗೂ ಫೋನ್ ಮಾಡಕ್ ಹೋಗೋದಿಲ್ಲ. ಸರಿ, ನಾವಿನ್ನು ಹೋಗ್ತೀವಿ. ಹೋಗಿ ವಾಪಸ್ ಬರಬೇಡಿ. ನನ್ನ ಮೈದ್ನಿಂಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂದ್ರೆ ಇವಳು ಇಂಥವಳೆ ಅನ್ಸುತ್ತೆ. ಆಹಾ, ಹಿಂಗೆ ಲಕ್ಷ್ಮಿಗೆ ಬಂದ್ ಸಂಬಂಧನಲ್ಲೇ ಕುಟ್ಸಿದ್ರೆ ಆ ಶಂಕರ ಬೇರೆ ದಾರಿ ಇಲ್ಲದೆ ನಂಗೆ ಕೊಟ್ಟು ಮದುವೆ ಮಾಡ್ತಾನೆ. ಲಕ್ಷ್ಮಿ, ನಾನು ಅನ್ಬಿಟ್ಟು ನೀನು ಅದ್ಯಾರನ್ನ ಮದುವೆ ಆಗ್ತೀಯ ನೋಡೇ ಬಿಡ್ತೀನಿ ಕಣೆ. ಮೊದಲು ಈ ಖುಷಿ ವಿಷಯ ನಮ್ಮ ಅಮ್ಮನಿಗೆ ಹೇಳ್ಬೇಕು. ಅಯ್ಯೋ, ಈ ಹಾಳಾದ ನನ್ನ ಮಗ ಎಲ್ಗೋದ್ನಪ್ಪ? ಇವ್ನು ಹುಟ್ಟದಾಗಿಂದ ನಂಗೆ ನೆಮ್ಮದಿನೇ ಇಲ್ಲ. ಇವಾಗ ಹೋಗಿ ಆ ಶಂಕರನ ಕೈಲಿ ತಗ್ಲಾಕಣಕ್ ನೋಡ್ತಾವನೆ. ಎಲ್ಲೋದ್ನೋ ಏನೋ. ಪುರುಷಿ ಅಯ್ಯ, ನಿನ್ ಹುಟ್ಟಿಗೆ ನಾನು ಮೆಟ್ಸಿಕಾಕ ನಿನ್ ಮಕ ಮುಚ್ಚ. ಎಲ್ಲೆಲ್ಲ ನೀನ್ ಹುಡುಕೋದು? ಓ ಅಮ್ಮ, ನೀನ್ ಯಾವಾಗ ಬಂದೆ? ಅಯ್ಯೋ ಲೋಪರ್ ನನ್ನ ಮಗನೇ, ಆವಾಗಿಂದ ಪುರುಷಿ ಅಂತ ಕರಿತಾನೆ ಇದ್ದೀನಿ. ಹ್ಞೂ ಅನ್ನೋದು ಬೇಡ. ಈ ದಿಬ್ಬ ಹತ್ತಿ ಆ ದಿಬ್ಬ ಇಳ್ದೆ ನೋಡೋನು. ಈ ಅಮ್ಮ, ನಾನೇ ಬರ್ತಾ ಇದ್ನಲ್ಲ ಮಂತಕ್ಕೆ, ನೀನೇನಕ್ಕೆ ಬರಕ್ ಹೋದೆ ಇಷ್ಟು ದೂರ?
ಅಯ್ಯೋ ಆ ಶಂಕರನ್ ಕೈಲಿ ಸಿಕ್ಕಾಕೊಂಡು ಎಲ್ಲಿ ಕೈ ಮಾತೀಯ ಅಂತ ಭಯ ಕಣೋ. ನನ್ನನ್ನೇನು ಅಷ್ಟು ದಡ್ಡ ಅನ್ಕೊಂಡಿದೀಯಾ? ನನಗೆ ಯಾವಾಗ ಹೆಂಗಿರ್ಬೇಕು, ಯಾವಾಗ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ಇರು. ಅಯ್ಯೋ ಏನ್ ಗೊತ್ತಾಯ್ತೋ ಏನೋ, ಏನೋ ಮಾಡಿ ದಬಾಕ್ತೀನಿ ಅಂತ ಬಂದಲ್ಲ, ಏನ್ ಮಾಡ್ದೆ? ಏನು ಮಾಡಲಿ, ಬಂದಿದ್ದ ಕೆಲಸ ಮಾಡಿದೆ. ಅಂದ್ರೆ ಅಂದರೆ ಲಕ್ಷ್ಮಿ ನೋಡಕ್ ಬಂದ್ ಗಂಡನ ಇಲ್ಲಿಂದ ಇದ್ಗೆ ಓಡಿಸ್ಬಿಟ್ಟೆ. ಏನು, ಲಕ್ಷ್ಮಿ ನೋಡಕ್ ಬಂದ ಗಂಡನ ಹಂಗೆ ಓಡಿಸ್ಬಿಟ್ಟ? ಹ್ಞೂ ಕಣಮ್ಮ, ನಿನ್ನ ಮಗ ಅಂದರೆ ಏನು ಅನ್ಕೊಂಡಿದೀಯಾ? ನನಗೂ ಅವಳಿಗೆ ಸಂಬಂಧ ಐತೆ, ನಾನು ಅವಳನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹಿಂಗೆ ಓಡಿಸ್ಬಿಟ್ಟೆ ನೋಡು. ಅಯ್ಯೋ ನನ್ನ ಕಂದ, ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಅರನ್ನ. ನಿನ್ನ ಕೆಲ್ಸಕ್ಕೆ ಬರ್ದಾರ ಅನ್ಕೊಂಡಿದ್ದೆ. ಪರವಾಗಿಲ್ಲ ಕಣೋ, ನಿನ್ ತಲೆನೂ ಅವಾಗ ಕೆಲಸ ಮಾಡ್ತೈತಿ. ಹ್ಞೂ ಕಣಮ್ಮ. ನೀನೇನ ಲಕ್ಷ್ಮಿನ್ ಮದ್ವೆ ಆಗ್ಬಿಟ್ರೆ ನಮ್ಮನೆಗ್ ಬಂದಿರೋ ದರಿದ್ರ ಎಲ್ಲ ಹಂಗೆ ಓಡೋಗ್ಬಿಡ್ತೈತಿ ನೋಡು. ಹ್ಞೂ ಕಣಮ್ಮ, ಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಹೆಂಗಿದ್ರು ಅರ್ಧ ಆಸ್ತಿ ಬಂದೇ ಬರ್ತೈತಿ. ನಾವು ರಾಜರಂಗಿರ್ಬೋದು. ಹ್ಞೂ ಕಣೋ, ಅದಕ್ಕೂ ಮೊದ್ಲು ನಮ್ ಗೌರಿನ ಮನೆ ಸೇರ್ಸೋ ಬಗ್ಗೆ ನೋಡು. ಗೌರಿ ಆ ಮನೆ ಸೇರಿದ್ರೆ ಲಕ್ಷ್ಮಿ ತಾನಾಗೇ ನಮ್ಮನೆಗ್ ಬರ್ತಾಳೆ. ಹ್ಞೂ ಕಣಮ್ಮ, ನೀನು ಹೇಳೋದು ನಿಜವೇ. ಹೆಂಗಿದ್ರು ಇವತ್ತು ನಿಮ್ಮ ಆಂಟಿ ಬರ್ತಾವಳೆ, ಅವಳನ್ನ ಕರ್ಕೊಂಡೋಗಿ ಬೇಗ ಮದ್ವೆ ವಿಷಯ ಎಲ್ಲ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಗೌರಿ ಮೊದ್ಲು ಆ ಮನೆ ಸೊಸೆಯಾಗಿ ಹೋಗ್ಬಿಟ್ರೆ ಲಕ್ಷ್ಮಿ ತಾನಾಗೇ ನಮ್ಮ ಮನೆ ಇಳಿತಾಳೆ. ಹ್ಞೂ ಆಂಟಿಗೆ ಫೋನ್ ಮಾಡಿದ್ಲೇನು ಬರ್ತಾಳಂತ? ಹ್ಞೂ ಫೋನ್ ಮಾಡಿದ್ದೆ, ಇವತ್ತು ಊರ್ ಬಸ್ ಬರ್ತೀನಿ ಅಂತ ಹೇಳೋಳೆ. ನೀನು ಹೋಗಿ ಬೇಗ ಕರ್ಕೊಂಡು ಹಂಗೆ ಒಂದು 2 kg ಚಿಕನ್ನು, ಒಂದು 2 kg ಮಟನ್ ತಗೊಂಬಂದ್ಬಿಡು. ಇವತ್ತು ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಂಡು ನಾಳೆ ಬೆಳಿಗ್ಗೆ ನಾನು ನಿಮ್ಮ ಆಂಟಿನೂ ಶಂಕರನ್ ಮಂತಕ್ಕೆ ಹೋಗ್ತೀವಿ ಮದ್ವೆ ವಿಷಯ ಮಾತಾಡ್ಕೊಂಬರಕ್ಕೆ. ಹ್ಞೂ ಕಣಮ್ಮ, ಆಯ್ತು ಹಂಗೆ ಮಾಡು. ನಂಗೂ ಬಾಡ್ತೀನಿ ಬಾರಿದ್ನಾಗೈತಿ. ಸರಿ ಕಣ, ಹಂಗಾದ್ರೆ ಬಿದ್ನ ಹೋಗಿ ತಗೊಂಬಾ, ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೊಂತೀನಿ. ಏ ಅಮ್ಮ, ತಗೊಂಬ ಅಂತೀಯಲ್ಲ, ದುಡ್ಡು ಕೊಡಮ್ಮ. ಇಷ್ಟು ದೊಡ್ಡ ಗಂಡ್ಸಾಗಿ 2 kg ಚಿಕನ್ ತಗೊಂಬರಕ್ ದುಡ್ಡಿಲ್ಲ ನಿನ್ನ ಹತ್ರ? ಯಾಕೆ ಕೊಡಮ್ಮ, ಲಕ್ಷ್ಮಿ ಮದ್ವೆ ಆದ್ಮೇಲೆ ಬೇಕಾದಷ್ಟು ದುಡ್ಡು. ಹ್ಞೂ ಅದು ನಿಜವೇನು. ಬೇಗ ಲಕ್ಷ್ಮಿ ನಮ್ಮ ಮನೆಗೆ ಬರೋದನ್ನ ನೋಡ್ಕೊಬೇಕು. ನನ್ನ ಹೆಸರು ಹೇಳಿ ಸಾಲ ತಗೊಂಬಂದಿರು, ನಾನು ಕೊಡ್ತೀನಂತೆ. ನನ್ನ ತಗೋ ಇವಾಗ ಕಾಸಿಲ್ಲ. ಹ್ಞೂ ಸರಿ ಕಣಮ್ಮ, ಆಯ್ತು. ಹಂಗೆ ಬರ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರಿಬೇಡ ಕಣೋ. ಏ ಮನೆನಾಗಿರೋ ಶುಂಠಿ ಬೆಳ್ಳುಳ್ಳಿನ ರುಬ್ಬಾಕ್ಬಿಟ್ಟು ಮಾಡೋಗಮ್ಮ. ಮಟನ್ಗೆ ಚಿಕನ್ಗೆ ಕಾಸಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಬೇರೆ.